ಹಾಕಲಿದ್ದಾರೆ. ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಇವೆರಡೂ ಪಕ್ಷಗಳು ರಾಷ್ಟ್ರಮಟ್ಟದಲ್ಲಿದ್ದಂಥ ರಾಷ್ಟ್ರೀಯ ಪಕ್ಷಗಳು ಇವೆರಡು. ಕಾಂಗ್ರೆಸ್ಸಿಗೂ ಅದ ಇವತ್ತು ಏನಪ್ಪ ಅದು ಪರಿವಾರವಾದ ಅಂತೇಳಿ ಇಲ್ಲಂತಲ್ಲ. ಯಾಕಂದ್ರೆ ಇವತ್ತು ರಾಹುಲ್ ಗಾಂಧಿಯವರು ನೆಹರು ಅವ್ರ ಸಂತತಿ ಮುಂದುವರಿಕೆ ಅದು ನಾಶ ಆಗ್ಬೋದಾ. ಮತ್ತು ಈಗಾಗಲೇ ಮೋದಿಯವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ದಿಸಲ್ಲಿ ಭಾರತನೂ ಇದ್ದಾರೆ ಕಾಂಗ್ರೆಸ್ ಮುಕ್ತ ಭಾರತ ಅಂತೇಳಿ. ಇವತ್ತು ಯಾಕೆ ಮಾತ್ರ ಮತ್ತೊಂದು ಹೇಳ್ತಾ ಇದ್ದೀರಪ್ಪ ಅಂದ್ರೆ, ಒಂದು ಪಕ್ಷ ಕೇವಲ ಕೆಲವರು ಅದರಲ್ಲೂ ಮನೆಯ ಜನರ ಪಕ್ಷ ಆಯ್ತಂದ್ರೆ ಇತಿಹಾಸದಲ್ಲಿ ಬಹಳ ದಿನಗಳವರೆಗೆ ಉಳಿದು ಭಾಳ ಕಷ್ಟ. ಯಾಕಂದರೆ HDK ಅವರಷ್ಟೇನೋ ಕೊನೆಯ ನಾಯಕರಾಗಿ ಉಳಿದಿದ್ದಾರೆ ಆ ಫ್ಯಾಮಿಲಿಯಿಂದ. ರೇವಣ್ಣ ಆಯಿತು, ಅವ್ರ ಮಗ ಆಯಿತು, ಈಗೆಲ್ಲ ಅವ್ರ ಮಗ ದೊಡ್ಡವರು ಜೈಲಲ್ಲಿ ಹೋಗಿ ಬಿದ್ದುಬಿಟ್ಟಿದ್ದಾರೆ. ಇನ್ನು ಮುಷ್ಟೇ ಅವರು ರಾಜಕೀಯ ಮುದಂಗ ಇದೆ. ಈಗ ಅವರೊಬ್ಬರು ನಿಖಿಲ್ ಚಕ್ರವರ್ತಿ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಅವ್ರು ಎಷ್ಟು ಮಟ್ಟಿಗೆ ಬೆಳೀತಾರೆ. ಈಗಾಗಲೇ 2-3 ಕಡೆ ನಿಂತು ಸೋತಿದ್ದಾರೆ. ಜನ ಮನ್ನನ್ನು ಬಿಡುವಿಲ್ಲ, ಯಶಸ್ವಿ ಆಗಿಲ್ಲ, ಮುಂದೆ ಆಗ್ತಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಯಶಸ್ವಿಗಲಿ. ಆದರೆ ಈ ಎಲ್ಲ ಜನತಾ ಪಕ್ಷದ ಜನತಾ ಪರಿವಾರ ಇವತ್ತು ಅಳಿವು ಅಂಚಿಗೆ ಬಂದಿದ್ದರ ಕಾರಣ ಕೇವಲ ಕುಟುಂಬ ರಾಜಕಾರಣ. ಕುಟುಂಬದಲ್ಲಿ ಸಮರ್ಥರು ಬಂದರು, ಯೋಗ್ಯರು ಬಂದರು, ಹೋರಾಟಗಾರರು ಬಂದರು, ಕುಟುಂಬ ರಾಜಕಾರಣ ಮುಂದುವರಿತದ. ಇಲ್ಲ ಅಂತಂದ್ರೆ ಅದು ನಶಿಸ್ತಾ ಹೋಗ್ತದೆ. ಕೊನೆಗೆ ಅದು ಮುಕ್ತಾಗಿ ಹೋಗಿಬಿಡ್ತದೆ. ಅದೇನಲ್ಲಿ ನಮ್ಮ ಈ ಒಂದು ರಜತ ಮಹೋತ್ಸವ ಸಂದರ್ಭದಲ್ಲಿ ಜನತಾದಳ ಅಥವಾ ಸೆಕ್ಯುಲರ್